ಪದಪಯಣ ಗಾನ ಸಿಂಚನ. ಅನಾಮಿಕರ ಗೀತ ಮಾಲಿಕೆ ಒಂದು ಹಾಡಲ್ಲ, ಒಂದು ಕತೆ. ದುಡಿಯುವ ರೈತನ ಕತೆ, ಶ್ರಮ ಪಡುವ ಕಾರ್ಮಿಕನ ವ್ಯಥೆ, ಅಪ್ಪ ಅಮ್ಮನ ಕನಸು, ಮಗುವಿನ ನಗು, ಹೀಗೆ ಎಲ್ಲವೂ ಈ ಹಾಡುಗಳಲ್ಲಿ ಅಡಗಿದೆ. ಕಾಗದದ ಮೇಲೆ ಬರೆಯೋಕ್ಕಾಗದೇ ಇರೋ ಆಖ್ಯಾನಗಳು ದುಡಿಗೆ ಬಾಗುವ ನುಡಿಯಾಗಿ ಹರಿದು ಬಂದಿದೆ. ಇದು ಕೇವಲ ಕೇಳುವ ಕಥನಗಳು ಮಾತ್ರ ಅಲ್ಲ, ಅನುಭವಿಸಿದ ಬದುಕಿನ ಪಾಠಗಳು. ಅಂತಹ ಅನುಭವಗಳನ್ನು, ಜನರ ಜೀವನದ ಆಗು ಹೋಗುಗಳನ್ನು ಸ್ವರ, ಲಯ, ತಾಳಗಳ ಮೂಲಕ ನಿಮ್ಮ ಮುಂದೆ ತರುವ ಈ ಪ್ರಯತ್ನವೇ ಗಾನ ಸಿಂಚನ, ಜನಮನದ ಪದಪಯಣ. ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ಗಾನ ಸಿಂಚನದ ಕೇಂದ್ರ ಬಿಂದು ನಮ್ಮ ತ್ರಿವಳಿ ರತ್ನಗಳಿಗೆ ಹೃದಯಪೂರ್ವಕವಾದಂತಹ ಸ್ವಾಗತ, ಸುಸ್ವಾಗತ. ನಮ್ಮ ವಾದ್ಯ ಮಾಂತ್ರಿಕರಿಗೆ ಗಾನ ಸಿಂಚನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ, ಮಾರುತಿ ಪ್ರಸಾದ್ ಆನ್ ತಬಲಾ, ಶಿವಮಾಲು on percussion, Uma Prasad on rhythm pad, Ganesh on flute, Kiran on keyboard. Okay, ರಂಗ SSLC ಸಿನಿಮಾದ ಊರ ಕಣ್ಣು ಯಾರ ಕಣ್ಣು ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸುಮಾ ಅವರು. ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳಿ ಕಣ್ಣು ಬೇತಮ್ಮ ಬೇತಮ್ಮ, ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು, ಯಾವ ಮಸಳಿ ಕಣ್ಣು ಬೇತಮ್ಮ ಬೇತಮ್ಮ, ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಬದುಕು ಒಂದು ರೇಲಣ್ಣ, ವಿಧಿಯದರ ಯಜಮಾನ, ಅವನು ಹೋಗುವಂತ ಕಡೆಗೆ ಹೋಗಬೇಕಣ್ಣ. ವಿರಹ ಅನ್ನ ವಿಷವನ್ನ ಕುಡಿಸುತ್ತಾನೆ ಬ್ರಹ್ಮಣ್ಣ, ಸತ್ಯವಾದ ಪ್ರೇಮಿಗಳಿಗೆ ಇಂಥ ಬಹುಮಾನ. ಖಳನಾಯಕ ಮೇಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಊರ ಕಣ್ಣು ಯಾರ ಕಣ್ಣು, ಮಾರಿ ಕಣ್ಣು ಹೋರಿ ಕಣ್ಣು,
ಪ್ರೀತಿ ಮ್ಯಾಲೆ. ಸುಮಾ, ಯಾವ ಮಸಣಿ ಕಣ್ಣು ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲ ಅಂತ ಹಾಡಿದ್ರಿ. ನಿಮ್ಮ ಹಾಡಿಗೆ ಎಷ್ಟು ಪ್ರೀತಿ ಸಿಗುತ್ತೆ ಅಂತ ನೋಡೋಣ. ಅರ್ಚನಾ ಮ್ಯಾಮ್. ಫಸ್ಟ್ ಆಫ್ ಆಲ್ ನಮ್ಮ ಮುದ್ದುಗೊಂಬೆ ಐಶು ಇವತ್ತು ಮರ್ಮೇಡ್ ಥರ ಕಾಣಿಸ್ತಾ ಇದ್ದಾಳೆ. ಥ್ಯಾಂಕ್ ಯು. ವೆರಿ ಪ್ರಿಟಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಬೊಗಸೆ ಕಂಗಳ ಚೆಲುವೆ ಸುಮಾ, ಸುಮಾ ನೀಟಾಗಿ ಹಾಡ್ದೆಯಮ್ಮ. ಭಾವನೆ, ಶ್ರುತಿ, ತಾಳ ಎಲ್ಲ ಚೆನ್ನಾಗಿತ್ತು. ಕೆಲವೊಮ್ಮೆ ತಾಳ ಅವ್ರು ಮುಗಿಸೋದಕ್ಕೆ ಮುಂಚೆ ತಗೊಳ್ತಾ ಇದ್ದಿ, ಬಟ್ ಅದು ತಾಳ ತಪ್ಪಿದ್ದಲ್ಲ, ತಾಳ ತಪ್ಪಿದೆ ಅಂತ ಹೇಳೋ ಹಾಗಿಲ್ಲ. ಅದು ಸ್ವಲ್ಪ ಆ ಕಡೆ ಗಮನ ಕೊಟ್ಟರೆ ಸರಿ ಹೋಗುತ್ತೆ. ನಿನ್ನಲ್ಲಿ ನನಗೆ ಇರೋದು ಒಂದೇ ಒಂದು ಕರೆಕ್ಷನ್ನು. ನಿನ್ನ ಲ್ಯಾಂಡಿಂಗ್ಸು ಶೇಕಿ ಆಗಿರುತ್ತಲ್ಲ, ಶೇಕಿ ವಾಯ್ಸನ್ನು ಮಾತ್ರ ನೀನು ಸರಿ ಮಾಡ್ಕೊಂಡ್ಬಿಟ್ರೆ ಎಕ್ಸಲೆಂಟ್ ಸಿಂಗರ್ ನೀನು. ಈ ಹಾಡಿಗೆ ಅದು ಲಾಸ್ಟಲ್ಲಿ ನಾನು ಬೇಕು ಅಂತಲೇ ಶೇಕಿ ಮಾಡಿದ್ದು. ನಾಯಕ ಮೇಲೆ ಇರೋ ಮಾಲೀಕ, ಕಾಲ ಕಡು ಕೀಚಕ, ಪ್ರೀತಿ ಕೊಲೆ ಪಾತಕ. ಸ್ವಲ್ಪ ಫೀಲ್ ಬರಲಿ ಅಂತ ಚರಣದಲ್ಲಿ ಮಾತ್ರ. ಶೇಕಿಗೂ ವಿಬ್ರಾಟೋನ್ಗೂ ತುಂಬಾ ವ್ಯತ್ಯಾಸ ಇದೆ. ವಿಬ್ರಾಟೋನ್ ಅಲ್ಲ, ಹಾ, ಶೇಕಿ ಕೊಟ್ಟಿದ್ದೆ ಸ್ವಲ್ಪ ಫೀಲ್ ತರ. ಶೇಕಿ ಕೊಟ್ರೆ ಫೀಲ್ ಕೇಳಿಸಲ್ಲಮ್ಮ. ನೀನು ಹೆದರ್ಕೊಂಡು ಹಾಡ್ತಿರೋ ಹಾಗೆ ಕೇಳೋದು. ಯಾವ ಹಾಡಿಗೆ ಯಾವುದೇ ಸಿಂಗರೇ ಆಗಲಿ ವಾಯ್ಸ್ ಶೇಕ್ ಆದರೆ ಅಲ್ಲಿ ಫೀಲ್ ಅಲ್ಲ, ಹೆದರ್ಕೊಂಡು ಹಾಡ್ತಾ ಇದ್ದಾರೆ ಅಥವಾ ಇವ್ರಿಗೆ ಧ್ವನಿ ನಿಲ್ತಾ ಇಲ್ಲ ಅನ್ನೋ ಭಾವನೆಯೇ ಬರೋದು. ಸೊ ಅದು ನಿನಗೆ ಮೈನಸ್ ಪಾಯಿಂಟ್ ಆಗಬಾರ್ದು ಮುಂಬರುವ ದಿನಗಳಲ್ಲಿ. ಸೊ ನೀನು ವಿಬ್ರಾಟೋನ್ ಮಾತ್ರ ನೀನು ಪ್ರಾಕ್ಟೀಸ್ ಮಾಡ್ಕೊ, ಆಯಿತಾ? ಓಕೆ ಅಮ್ಮ. ಅದು ಬಿಟ್ಟರೆ ತುಂಬ ಚೆಂದ ಹಾಡ್ತಿ. ವೆರಿ ನೈಸ್. ಥ್ಯಾಂಕ್ ಯು ಮ್ಯಾಮ್. ಮುಂದಿರಾಜು ಸರ್. ಕಲಿಕೆಯ ಪ್ರಕ್ರಿಯೆಯಲ್ಲಿ ಭಾಳ ಒಳ್ಳೆಯ ಹೆಜ್ಜೆ ನಿಮ್ಮದು. ಸಂಚಿಕೆಯಿಂದ ಸಂಚಿಕೆಗೆ ನಿಮ್ಮ ಕಲಿಕೆ, ಹಾಡುಗಳ ಆಯ್ಕೆ ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಒಬ್ಬ ಸ್ಪರ್ಧಿಗೆ ಬೇಕಾದಂಥ ಎಲ್ಲ ಗುಣಗಳು ನಿಮ್ಮಲ್ಲಿದ್ದಾವೆ. ಆದರೆ ಇನ್ನಷ್ಟು ತಾಲೀಮ್ ಮಾಡಬೇಕಾಗುತ್ತೆ, ಸಮಯ ತೊಗೊಂಡು ಅಭ್ಯಾಸ ಮಾಡ್ತಾನೆ ಇರಬೇಕಾಗುತ್ತೆ. ಕೆಲವೆಲ್ಲ ಟಿಪ್ಸ್ ತುಂಬ ಕೊಡ್ತಾನೆ ಇರ್ತಾರೆ ಮೇಡಮ್, ನಿಮಗೆ ಕೊಡ್ತಾನೆ ಇರ್ತಾರೆ. ಯಾವುದು ವಿಬ್ರಾಟೋ ಅಂದ್ರೇನು, ಶೇಕ್ ವಾಯ್ಸ್ ಅಂದ್ರೇನು, ಯಾವ ರೀತಿ ಪದಗಳಿಗೆ ಭಾವನೆಗಳನ್ನು ಕೊಡಬೇಕು. ಎದುರ್ಕೊಂಡಾಗ ಏನಾಗುತ್ತೆ ಅಂದರೆ ಸಾಮಾನ್ಯವಾಗಿ ಆ ಬರುವಂಥ ಭಾವನೆಗಳೆಲ್ಲ ಬೇರೆ ಥರನೇ ಆಗ್ತಾ ಇರ್ತವೆ. ಮೊದಲು ಅಲ್ಲಿ ಸ್ಟೇಜ್ ಮೇಲೆ ನಿಂತಾಗ ಸ್ವಲ್ಪ ಆರಾಮಾಗಿ ನಿಂತ್ಕೋಬೇಕು, ಧೈರ್ಯವಾಗಿ ನಿಂತ್ಕೋಬೇಕು. ಆಮೇಲೆ ಹಾಡನ್ನು ಪ್ರಾರಂಭ ಮಾಡಬೇಕು. ಎಲ್ಲೂ ಕನ್ಫ್ಯೂಷನ್ಸ್ ಇಟ್ಕೊಳ್ಬಾರ್ದು. ಕನ್ಫ್ಯೂಷನ್ಸ್ ಇದ್ದರೆ ಅದೆಲ್ಲ ಆಗ್ತಾ ಇರುತ್ತೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದೆಲ್ಲ ಇರುತ್ತೆ. ಸೊ ಆ ಥರದ ಬೆಳವಣಿಗೆ, ಒಳ್ಳೆ ಬೆಳವಣಿಗೆ ಇದೆ ನಿಮ್ಮಲ್ಲಿ. ನೀವು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ನಿಮ್ಮಿಂದ ಕೇಳ್ಬೋದು ಅಂತ ನಾನಾದರೂ ಬಯಸ್ತೀನಿ. ಒಳ್ಳೆಯದಾಗಲಿ ಸುಮಾ ಅವರೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಪ್ರೇಮ್ಗಲ್ ಸರ್. ಸುಮಾ ಅವರೇ, ಮೈನಸ್ ಪಾಯಿಂಟ್ಸ್ ಎಲ್ಲ ಮೇಡಮ್ ಹೇಳಿದ್ದಾರೆ, ಮುನ್ರಾಜ್ ಹೇಳಿದ್ದಾರೆ. ಸದ್ಯಕ್ಕೆ ಮಾರಿ ಕಣ್ಣು, ಓರಿ ಕಣ್ಣು, ಮಸ್ಲಿ ಕಣ್ಣು, ಯಾರ ಕಣ್ಣು ಈ ಗಾನ ಸಿಂಚನದಲ್ಲಿ ನಿಮ್ಮ ಮೇಲೆ ಬೀಳದೇ ಇರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಓಕೆ ಸುಮಾ, ಒಳ್ಳೆಯದಾಗಲಿ. ಗುಡ್ ಲಕ್ಸ್ ನಿಮಗೆ ನೆಕ್ಸ್ಟ್ ಎಪಿಸೋಡ್. ಥ್ಯಾಂಕ್ ಯು. ನಮ್ಮ ಗಾನ ಸಿಂಚನದ ಮುಂದಿನ ಸ್ಪರ್ಧಿ ಯಾರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ? ಮತಿಕುಂಟೆ ಕೃಷ್ಣ ಆನ್ ಸ್ಟೇಜ್ ಪ್ಲೀಸ್. ಬಯಸಿದೆ ನಿನ್ನನು ಪಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಬಯಸಿದೆ ನಿನ್ನನು ಪಾವದ ಮೇಳಕ್ಕೆ, ಮಿಡಿದಿದೆ ಎದೆಯಿದು ಯಾವುದೋ
ತಾಳಕ್ಕೆ. ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ, ಮಾಮರದ ನೆರಳಿಂದ ಭೂಮಿಯವು ತೂಗಿದೆ. ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ, ಮಾಮರದ ನೆರಳಿಂದ ತೂಗಿದೆ. ಹಾವುವ ಮಕರಂದ ನಿನ್ನ ತುಟಿಯ ಸೇರಿ, ನೀ ಕೊಟ್ಟ ಚುಂಬನವೇ ಸಿಹಿ ಜೇನ ಸವಿಯಿರಲು ಬಯಸಿದೆ ನಿನ್ನನ್ನು. ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ, ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಸಾಲ್ಮರದ ರೆಂಬೆಯಲ್ಲಿ ಹಕ್ಕಿಗಳ ಗೂಡಿದೆ, ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಹಾಡಿಗೊಂದು ಆಸೆ ಹೊಂಗನ ಸತರಿಸಲು, ಈ ತೆಕ್ಕೆಗೊಂಡೆ ತವಕ ನಿನ್ನ ಹೊರಿಸಲು ಬಯಸಿದೆ ನಿನ್ನನ್ನು. ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಬಯಸಿದೆ ನಿನ್ನನ್ನು. ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ಓಕೆ, ಹಾಯ್ ಹಾಯ್ ಮೇಡಮ್. ಮತ್ತಿ ಕುಂಟೆ ಕೃಷ್ಣ ಅವರೇ, ಮೇಡಮ್ ಹಾಯ್ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಬೆಸ್ಟ್ ಪರ್ಫಾರ್ಮರ್ ಆಗೋದಕ್ಕೆ ಮುಂದೆ ಮುಂದೆ ದಾಪುಗಾಲ್ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಏನ್ ಕತೆ? ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ? ಇಲ್ಲ, ಕಲಿತಾ ಇದ್ದೀನಿ ಮೇಡಮ್. ಕಲಿತಾ ಇದ್ದೀರಾ? ಓಕೆ, ನಿಮ್ಮ ಮೋಟಿವೇಶನ್ ಏನು ಕಲಿಯೋದಕ್ಕೆ? ಎಲ್ಲ ಈ ನಮ್ಮ ಹಿರಿಯರು ಆಡ್ಕೊಂಬಂದಿರ್ತಕ್ಕಂಥ ಅದನ್ನು ಕೇಳಿ ಕೇಳಿ ನಾವು ಆಡ್ತಾ ಇದ್ದೀವಿ ಅಷ್ಟೇ. ಹಾಗೆ. ಓಕೆ, ಅರ್ಚನಾ ಮ್ಯಾಮ್. ನಾವ್ರೆ ಮೇಡಮ್ ಯಾರ ಕಲ್ಪನೆಯಲ್ಲಿ ತೇಲಿ ಹೋಗಿ ಲಿರಿಕ್ಸ್ ಮರೆತ್ರಿ? ಮೇಡಮ್ ಈಗ ಬರ್ಕೊಂಡೆ ಮೇಡಮ್, ಆ ಸಾಂಗ್ ಚೇಂಜ್ ಮಾಡಿಕೊಂಡು ಒಂದು ನಿಮಿಷ ಈಗ ಬರ್ಕೊಂಡು ಸ್ವಲ್ಪ ಲಿರಿಕ್ಸ್ ಹೀಗೆ ಬರ್ಕೊಂಡು ಈಗಲೇ ಆಡ್ಬಿಟ್ಟೆ ಮೇಡಮ್. ಅಯ್ಯೋ ಹೌದಾ? ಇವ್ರು ಪ್ರತಿ ಸಾರಿ ಆಕ್ಚುಲಿ ಹೀಗೆ ಮಾಡ್ತಾರೆ, ಅಂದ್ರೆ ಹೇಳ್ತಾರೆ. ಇವಾಗ ನೋಡಿ ಇಲ್ಲಿ ಒಂದು ಪೇಪರ್ ಇಟ್ಕೊಂಡಿರ್ತಾರೆ, ಒಂದು ಪೆನ್ ಇಟ್ಕೊಂಡು ಹಿಂಗೆ ಗೀಚ ಆಡೋದು. ಹಾಗೆ ಮಾಡಬೇಡಿ ಕೃಷ್ಣ ಅವರೇ. ಯಾವುದೋ ಒಂದು ಸಣ್ಣ ಕಾರಣದಿಂದ ನಾವು ಒಬ್ಬ ಒಳ್ಳೆ ಸಿಂಗರ್ನ ಕಳ್ಕೊಳ್ಳೋ ಅಂಥ ಪರಿಸ್ಥಿತಿ ಬರಬಾರ್ದಲ್ವಾ? ಸ್ವಲ್ಪ ಸಮಯ ಜಾಸ್ತಿ ಕೊಡಿ ಕಲಿಕೆಗೆ ಆ್ಯಂಡ್ ಮನನಕ್ಕೆ, ಆಯಿತಾ? ನೀಟ್ ಸಿಂಗಿಂಗ್. ಯಾಕೆ ಇಷ್ಟು ಕಮ್ಮಿ ಶ್ರುತಿ ತಗೊಂಡ್ಬಿಟ್ರಿ ಅಂತ ನನಗೆ ಹೇಳಿದ್ರು, ಅವ್ರಿಗೆ ಅಷ್ಟೇ ಹೇಳಿದ್ರು. ಹಾಡೋದು ನೀವು ತಾನೇ? ಹಾಂ, ಅದಕ್ಕೆ ನಾನು ಇದು ನೆನ್ನೆ ಮೊನ್ನೆಯಿಂದ ಅಲ್ಲ, ಫ್ರಮ್ ದ ಡೇ ಒನ್ ನಾನು ಹೇಳ್ತಾ ಇದ್ದೀನಿ ಅಲ್ವಾ? ಹೈಯೆಸ್ಟ್ ನೋಟ್ ಯಾವ್ದು ಹೋಗುತ್ತೆ ಅದನ್ನು ಹಾಡಿ ನೋಡ್ಕೊಳ್ಳಿ. ನಿಮ್ಗೆ ಇನ್ನೂ ಹೆಚ್ಚು ಶ್ರುತಿಲಿ ಹಾಡೋಕ್ಕೆ ಸಾಧ್ಯ ಆಗುತ್ತೆ ಆರಾಮಾಗಿ ಅನ್ನೋದಾದರೆ ಶ್ರುತಿ ಜಾಸ್ತಿ ಮಾಡ್ಕೊಳ್ಳಿ. ಅವ್ರು ಹೇಳ್ಕೊಡುವುದಿರಬಹುದು, ವೇದಿಕೆ ಮೇಲೆ ಹಾಡೋದು ಅವರೆಲ್ಲ, ನೀವು ತಾನೇ ಅಲ್ವಾ? ಇದು ಸಿ ಎಲ್ ಹಾಡಿದ್ದಲ್ವಾ? ಡಿ ಕೊಡಿ, ಫಸ್ಟ್ ಚರಣ ಹಾಡಿ.
ನೆರಳಿಳಿದ ಹಾದಿಯಲಿ ಜೀವದ ಬಂಡಿ ಸಾಗಿದೆ, ಮಮ್ಮರದ ನೆರಳಿಂದ ಬಣ್ಣದವು ತೂಗಿದೆ. ನೋಡಿದ್ರೆ ಎಷ್ಟು ಚೆನ್ನಾಗಿ ಕೇಳಿಸ್ತಾ ಇದೆ. ಇನ್ನೂ ಒಂಥರ ಲವಲವಿಕೆ ಉಲ್ಲಾಸ ತುಂಬಿಕೊಳ್ತು ಅಲ್ವಾ? ಸೊ ನಿಮ್ಮ ರೇಂಜ್ ಏನು ಅನ್ನೋದು ನೀವೇ ಕಂಡು ಹಿಡ್ಕೋಬೇಕು, ಅದನ್ನು ಬೇರೆಯವ್ರಿಗೆ ಕಂಡು ಹಿಡಿಯೋಕ್ಕಾಗಲ್ಲ ಅಲ್ವಾ? ಸೊ ದಯವಿಟ್ಟು ಎಲ್ಲರೂ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾವುದಾದ್ರೂ ಹಾಡು ನಿಮಗೆ ಇನ್ನೂ ಹೆಚ್ಚಿನ ಶ್ರುತಿಯಲ್ಲಿ ಹಾಡೋಕ್ಕಾಗ, ನೀವು ಹೆಂಗೆ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಕಮ್ಮಿ ಮಾಡ್ಕೋತಿರಲ್ಲ, ಹಾಗೆ ಕಮ್ಮಿ ಆಗುತ್ತೆ ಅಂತ ಜಾಸ್ತಿನೂ ಮಾಡ್ಕೋಬೋದಲ್ಲ. ಸೊ ಅದು ನೀವೇ ಡಿಸಿಷನ್ ತೊಗೋಬೇಕು, ಆಯಿತಾ? ಸೊ ಅದು ಬಿಟ್ಟರೆ ನೀಟಾಗಿತ್ತು ಕೃಷ್ಣ ಅವರೇ. ಲಿರಿಕ್ಸು ಸ್ವಲ್ಪ ಜಾಸ್ತಿ ಹೊತ್ತು ಕೊಡಿ ಅದಕ್ಕೆ, ಆಯಿತಾ? ಟೈಮ್ ಸ್ವಲ್ಪ ಜಾಸ್ತಿ ಸ್ಪೆಂಡ್ ಮಾಡಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಕೃಷ್ಣ, ನಿಮ್ಮ ಕಂಠ ಜಾನಪದ ಗೀತೆಗಳಿಗೆ ಹೇಳಿ ಮಾಡಿಸ್ದಾಗಿದೆ, ಪ್ರೇಮ ಗೀತೆಗಳಿಗೆ ಶಿಫ್ಟ್ ಆಗಿಬಿಟ್ರಿ, ಯಾಕೆ ಅಂತ. ಹಾಂ, ಚೆನ್ನಾಗಿತ್ತು. ಆದರೆ ನೀವು ಹೇಳಿದಾಗೆ ಶ್ರುತಿ ಸ್ವಲ್ಪ ಜಾಸ್ತಿ ತೊಗೊಂಡು ಆಡಬೇಕಿತ್ತು. ಆಗಿಂದಾಗೆ ಪ್ರಾಕ್ಟೀಸ್ ಮಾಡಿದರೆ ಈ ಸಮಸ್ಯೆಗಳೆಲ್ಲ ಆಗ್ತವೆ. ನೀವು ಹೇಳಿದ್ರಲ್ಲ, ಈಗ ತಾನೇ ಬರ್ಕೊಂಡು ಈಗ ಬರೆದು ಅದು ತಪ್ಪಲ್ವಾ? ಸಮಯ ಇದ್ದಾಗ ನಿಮ್ಮ ಕಂಠಕ್ಕೆ ಶೂಟ್ ಆಗಂತ ಒಳ್ಳೊಳ್ಳೆ ಹಾಡುಗಳು ಮಾಡ್ಕೊಳ್ಳಿ, ಮುಂದಿನ ಸಂಚಿಕೆಯಲ್ಲಿ ಮಾಡ್ಕೊಳ್ಳಿ. ಒಳ್ಳೆ ಕಂಠ ನಿಮ್ಮದು. ನನ್ನ ಪ್ರಕಾರ ನಿಮ್ಮ ಕಂಠ ಹೇಳಿ ಮಾಡಿಸೋದಾಗಿದೆ ಜಾನಪದಕ್ಕೆ, ಜಾನಪದ ಹಾಡುಗಳಿಗೆ. ಹಕ್ಕಿಗಳ ಗೂಡಿದೆ ತೂಗಾಡು ಗೂಡಿನಲ್ಲಿ ಜೋಗುಳದ ಹಾಡಿದೆ. ಮುಂದೆ ಅದನ್ನು ತಿದ್ದುಕೊಂಡು ಒಳ್ಳೊಳ್ಳೆ ಹಾಡುಗಳಿಗೆ ಕೊಡಿ ಈ ವೇದಿಕೆಗೆ. ಸರಿ ಸರ್. ಥ್ಯಾಂಕ್ ಯು ಧನ್ಯವಾದ. ಸರ್. ಧನ್ಯವಾದ. ಥ್ಯಾಂಕ್ ಯು. ಮುಂದೆ ರಾಜು ಸರ್. ಕೃಷ್ಣ ಅವರೇ, ಸರ್ ಅವಕಾಶ ಸಿಕ್ತಾಗೆಲ್ಲ ಕಲಿಯುವಂಥ ಪ್ರಯತ್ನ ಮಾಡ್ತಾನೇ ಇರಬೇಕು ಆಯ್ತು ಅಲ್ವಾ? ಆಯ್ತು. ಮೊದಲೆಲ್ಲ ಹಾಡುಗಳು ಕಲೀಲಿಕ್ಕೆ ಟೇಪ್ ರೆಕಾರ್ಡರ್ಗಳು ಏನಿರ್ತಿತ್ತು, ಹೆಡ್ಫೋನ್ಗಳು ಎಲ್ಲಿ ಸಿಗ್ತಿತ್ತು, ಯಾವುದೋ ಇದರಲ್ಲಿ ಹಾರ್ನ್ಸ್ ಕಟ್ತಿರ್ತಾರಲ್ಲ ಊರಲ್ಲಿ, ಅಂಥದ್ರಲ್ಲಿ ಹಾಡುಗಳು ಕೇಳಿ ಕಲ್ತ್ಕೊಂಡವ್ರು ಎಷ್ಟೋ ಜನ ಇದ್ದಾರೆ. ಈಗ ಬ್ಲೂಟೂತ್ ಏನೆಲ್ಲ ಅನುಕೂಲ ಇದೆ, ಸಾಹಿತ್ಯ ಟಕ್ ಅಂತ ಕೈಗೆ ಬರುತ್ತೆ. ಮೊಬೈಲಲ್ಲಿ ನೋಡಿದ್ರೆ ನಿಮಗೆ ಕೈಲೆಲ್ಲ ರೆಡಿ ಫುಡ್ ಸಿಗುತ್ತೆ. ಅದರಿಂದ ನೀವು ಒಳ್ಳೆ ಹಾಡುಗಾರರು. ಈ ಸಣ್ಣ ಸಣ್ಣ ಇದನ್ನು ನೀವು ಅದನ್ನು ಬಿಟ್ಟು ನೀವು ನೋಡಿ, ಮೇಡಮ್ ಹೇಳಿದಾಗೆ ನಿಮ್ಮ ಹಾಡುಗಾರಿಕೆಯಲ್ಲಿ ಎಲ್ಲ ಥರದ ಹಾಡುಗಳನ್ನ ಹಾಡಲಿಕ್ಕೆ ಶಕ್ತಿ ಇದೆ ನಿಮಗೆ ಅಂತ ಹೇಳಿದಾಗ ನಿಮ್ಮ ಶಕ್ತಿನ ನೀವು ಉಪಯೋಗ ಪಡಿಸ್ಕೊಳ್ಬೇಕಷ್ಟೇ. ಯಾಕೆಂದರೆ ಒಂದು ಒಳ್ಳೆ ವೇದಿಕೆ ಇದು. ಈ ವೇದಿಕೆ ಮೂಲಕ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆಯ ಅವಕಾಶ ಅಲ್ವಾ? ಬಟ್ ಒಂದು ಒಳ್ಳೆ ನಾನು ಅಬ್ಸರ್ವೇಷನ್ ಮಾಡಿದ್ದೇನೆಂದರೆ, ಅಕಾರ ಹಕಾರಗಳನ್ನು ಅಲ್ಲಲ್ಲಿ ಸರಿಯಾಗಿ ಬಳಸಿದ್ರಿ ಭಾವಗೀತೆನಲ್ಲಿ. ಪ್ರಾರಂಭದಲ್ಲಿ ಒಂದು ಸರಿ ಭಾವ ಅಂತಂದ್ರಿ, ಆಮೇಲೆ ಅದನ್ನು ಸರಿ ಮಾಡ್ಕೊಂಡ್ರಿ. ಸೆಕೆಂಡ್ ಲೈನಲ್ಲಿ ಕೊನೆಯಲ್ಲಿ ಭಾವ ಅಂತ ಶುದ್ಧವಾಗಿ ಹಾಡೋಕ್ಕೆ ಪ್ರಯತ್ನ ಮಾಡಿದ್ರಿ, ಅಷ್ಟೇ, ಬೇರೇನಿಲ್ಲ. ಈ ಥರದ ಬೆಳವಣಿಗೆಗಳೇ ಇಲ್ಲಿ ಬೇಕಾಗಿರೋದು. ಆದ್ದರಿಂದ ನಿಮ್ಮಲ್ಲಿ ಒಳ್ಳೆ ಗಾಯಕ ಇದ್ದಾನೆ, ನಿಮ್ಮೊಳಗಡೆ ಒಳ್ಳೆ ಗಾಯಕ ಇದ್ದಾನೆ, ಎಲ್ಲ ಪ್ರಕಾರದ ಹಾಡುಗಳು ಹಾಡೋಕ್ಕೆ ಸಾಧ್ಯ ಇರೋವಂಥ ಗಾಯಕ ಇದ್ದಾನೆ. ಒಳ್ಳೊಳ್ಳೆ ಹಾಡುಗಳನ್ನು ನೀವು ಹಾಡಿ ಸ್ಪರ್ಧೆನಲ್ಲಿ ಇನ್ನಷ್ಟು ಮುಂದಿನ ಹೆಜ್ಜೆಗಳನ್ನು ಇಡೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ ಕೃಷ್ಣ. ಥ್ಯಾಂಕ್ ಯು ಸರ್. ಕೃಷ್ಣ ಅವರೇ, ಕಾರಣಗಳು ಏನೇ ಇರ್ಬೋದು, ಆದರೆ ವೇದಿಕೆ ಒಂದೇ. ಮುಂದೆ ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಗಬಹುದು, ತುಂಬ ಸಮಯ ಸಿಗ್ಬೋದು, ವೇದಿಕೆ ಸಿಗೋದಿಲ್ಲ. ಸೊ ಹಾಗಾಗಿ ಅದೊಂಚೂರು ಗಮನ ಇಡಿ. ಥ್ಯಾಂಕ್ ಯು. ಇನ್ಮೇಲೆ ನಿರಂತರವಾಗಿ ಅಭ್ಯಾಸ ಮಾಡ್ತೀನಿ. ಥ್ಯಾಂಕ್ ಯು. ಓಕೆ, ನಮ್ಮ ಮುಂದಿನ ಸ್ಪರ್ಧಿ ಯಾರು ಹೊಸಬ್ರು ಬಂದಾಗಿದೆ ಅಂತ ಅನ್ಸುತ್ತೆ ನಮ್ಮ ಗಾನಸಿಂಚನ ಸ್ಪರ್ಧೆಗೆ. ಯಾರು ಅಂತ ಗೊತ್ತಾಗ್ತಾ ಇಲ್ಲ, ಬಹುಶಃ ಧ್ವನಿ ಕೇಳಿದ್ರೆ ಗೊತ್ತಾಗ್ಬೋದು. ಯಾರು ಅಂತ ನೋಡೋಣ. ಓ ಬುದ್ಧಿ, ಏನ್ ಸೊಂಪಾಗಿ ಎಲೆಡ್ಕೆ ಹಾಕೊಂಡು ನಿಂತು ಬಿಟ್ಟಿದ್ದೀರಾ? ಯಾರೋ ಗೊತ್ತಾಗ್ಲಿಲ್ವೇ? ಯಾರೋ ಗೊತ್ತಾಗಿಲ್ಲ ಕಣಪ್ಪ, ಹೇಳ. ನಾನು ನಿಮ್ಮೂರ್ ಪಕ್ಕದವನೇ, ಮಾರಣ್ಣ ಅಲ್ವಾ ಬುದ್ಧಿ? ಓ ಮಾರಣ್ಣ, ನನ್ನ ಸ್ನೇಹಿತನ ಮಗ. ಹೌದೌದು ಹೌದು ಬುದ್ಧಿ. ಚೆನ್ನಾಗಿದ್ಯಾನಪ್ಪ? ಓ ತುಂಬಾ ಆರಾಮಾಗಿದ್ದೀನಿ ಬುದ್ಧಿ. ಹಾ ಏನಿಲ್ಲಪ್ಪ, ಏನ್ ಹೇಳನಪ್ಪ, ಈಗಿನ ಕಾಲ ನೋಡಿ ಹಿಂಗ ಆಗ್ತಾ ಇದೆ. ನಮ್ ಕಾಲದಾಗೆಲ್ಲ ಹಿಂಗಿರ್ಲಿಲ್ಲ ಕಣಪ್ಪ. ಮತ್ತೆ ಹೆಂಗಿತ್ತಣ್ಣ ನಿಮ್ ಕಾಲದಾಗ? ಹೇಳ್ತೀನಿ ಕೇಳೋಣ. ಹೇಳೋಣ. ತಡಿಯಪ್ಪ, ಅಲ್ಲಿ ತಿರ್ಗಲ್ಲ ಒಂದ್ ನಿಮಿಷ, ಅಡಕೆ ಒಳಕಿ ಇಡೋಣ. ಅವತ್ತ ಇವತ್ತ ಯಾವತ್ತು
ಒಳ್ಳೇದಂತಿರಿ ಯಾವತ್ತ ಓ ಯಪ್ಪ ಹೇಳೋಣ ಹೇಳ್ರಲೇ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಆವತ್ತ ಇವತ್ತ ಚಲೋ ಅನ್ನುತ್ತೀರಿ ಯಾವತ್ತ ಒಳ್ಳೇದಂತಿರಿ ಯಾವತ್ತ ಹೇಳೋಣ ಅವತ್ತಿನ ಕಾಲ ಚಂದನ ಇವತ್ತಿನ ಕಾಲ ಚಂದನ ಇವತ್ತಿನ ಕಾಲ ಚಂದಣ್ಣ ಏ ಹೆಂಗ್ ಹೇಳ್ತಿ ಯಾಕೋ ಹಿಂಗಂತಿ ಮಗ್ನ ಇವಾಗ ಏನ್ ಕಡಿಮೆ ಐತಣ್ಣ ಲೋ ನಮ್ ಕಾಲದಾಗ ಹಂಗೆಲ್ಲ ಹಿಂಗಿರ್ಲಿಲ್ಲ ಕಣಪ್ಪ ನಿಮ್ ಕಾಲ ಹೆಂಗಿತ್ತ ಸ್ವಲ್ಪ ವಿವರಿಸಿ ಹೇಳೋಣ ಆ ರೊಕ್ಕ ಇಟ್ಕೊಂಡು ಚೀಲ್ದಾಗ ಸಾಮಾನು ತರ್ತಿದ್ರ ಆವತ್ತ ಕಿಸೆದಾಗ ರೊಕ್ಕ ಇಟ್ಕೊಂಡು ಚೀಲ್ದಾಗ ಸಾಮಾನು ತರ್ತಿದ್ರ ಆವತ್ತ ಹಾಗಾದ್ರೆ ಇವತ್ತೇನ್ ತರ್ತಾರೆ ಹೇಳೋಣ ಇವತ್ತ ಚೀಲ್ದಾಗ ರೊಕ್ಕ ಇಟ್ಕೊಂಡು ಕಿಸೆದಾಗ ಸಾಮಾನು ತರುತ್ತಾರ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಆವತ್ತ ಇವತ್ತ ಚಲೋ ಅನ್ನುತ್ತೀರಿ ಯಾವತ್ತ ಒಳ್ಳೇದನ್ನತಿರಿ ಯಾವತ್ತ ಯಾವ ದಿನಪ್ಪ ಚಂದ ಅದೇ ಗೊತ್ತಾಗ್ತಿಲ್ಲ ಅಣ್ಣ ನನಗೂ ಮುಂದೆ ಕೇಳ್ತೀನಿ ಕೇಳು ಹೇಳೋಣ ತಲೆ ಮೇಲೆ ಸೆರಗು ಅಣ ಮೇಲೆ ಕುಂಕುಮ ಕೈ ಬಳೆ ಚಂದಿತ ಆವತ್ತ ತಲೆ ಮೇಲೆ ಸೆರಗು ಅಣ ಮೇಲೆ ಕುಂಕುಮ ಕೈ ಬಳೆ ಚಂದಿತ ಆವತ್ತ ಅಣ್ಣ ಇವತ್ತೇನಾಗಿದೆ ಹೇಳೋಣ ಇವತ್ತ ಅಪ್ಪ ಅವತ್ತಿನ ಕಾಲದಾಗ ನಮ್ಮ ಹೆಣ್ಮಕ್ಳು ತಲೆ ಮೇಲೆ ಸೆರಗ ಹಾಕೊಂಡು ಹಣೆ ತುಂಬಾ ಅದು ಹೆಂಗೆ ಹಣೆ ತುಂಬಾ ಬಟ್ಟಿಕೊಂಡು ಕೈ ತುಂಬಾ ಕರಿ ಬಳ್ಳೆ ತೊಟ್ಕೊಂಡು ಓಡಾಡರ್ ಕಣಪ್ಪ ಹೌದಣ್ಣ ಇವಾಗ ಏನಾಗದ್ ಗೊತ್ತೇನೋ ಅದು ಹೇಳಿದ್ರೆ ತಿಳಿತೈತಣ್ಣ ನನಗೂ ಸ್ವಲ್ಪ ಸೀರಿನ ತೂರಿ ನೈಟಿನ ಸೇರಿ ಸೀರಿನ ತೂರಿ ನೈಟಿನ ಸೇರಿ ಎಲ್ ಗೊತ್ತಾನಯ್ಯ ಗೊತ್ತಾಗ್ತಿಲ್ಲ ಅಣ್ಣ ಅಣ್ಣ ಹಾಲ್ ತರಕ್ ನೈಟಿ ಮಕ್ಳು ಸ್ಕೂಲ್ ಬಿಡಾಕ್ ನೈಟಿ ಹಗ್ಲ ನಂಗಿಲ್ಲ ರಾತ್ರಿ ನಂಗಿಲ್ಲ ನೈಟಿ 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 ಸೀರಿನ ತೂರಿ ನೈಟಿನ ಸೇರಿ ಆ ಹೊಸ ಮನೆ ಮುಂದೆ ಇರ್ತಾವಲ್ಲಣ್ಣ ಬೆದರ ಬೊಂಬೆಗಳ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಆವತ್ತ ಇವತ್ತ ಚಲೋ ಅನ್ನತಿರಿ ಯಾವತ್ತ ಒಳ್ಳೇದಂತಿರಿ ಯಾವತ್ತ ಕೇಳಿಸ್ಕೊಂಡಪ್ಪ ಕೇಳಿಸ್ತಾ ಇದೆ ಹೆಣ್ಮಕ್ಳು ಬಗ್ಗೆ ಹೇಳ್ತಿದ್ರೆ ಗಂಡ್ಮಕ್ಳು ಮಕ್ಕದಲ್ಲಿ ನೋಡಪ್ಪ ಆನಂದ ನಮ್ ಗಂಡ್ಮಕ್ಳು ಏನ್ ಮಾಡ್ತಿದ್ರು ಗೊತ್ತೇನೋ ನಮಗೇನು ಗೊತ್ತಾಗ್ಬೇಕಣ್ಣ ಆವತ್ತಿಂದು ಕನ್ಯೆ ನೋಡಿ ಒಂದು ವಾರವಾದರೂ ಪತ್ರ ಕಾಯುತ್ತಿದ್ದ ಆವತ್ತ ಕನ್ಯೆ ನೋಡಿ ಒಂದು ವಾರವಾದರೂ ಪತ್ರ ಕಾಯುತ್ತಿದ್ದ ಆವತ್ತ ಆದ್ರೆ ಇವತ್ತೇನು ಕಾಯ್ತಾರಣ್ಣ ಅವತ್ತಿನ ಕಾಲದಾಗ ಎಲ್ಲಾ ವ್ಯವಹಾರಗಳು ಪತ್ರದಾಗೆ ನಡೀತಾ ಇದ್ವಪ್ಪ ಎಲ್ಲ ವ್ಯವಹಾರ ಪತ್ರದಾಗ ನಡೀತಿದ್ವಾ ಇವತ್ತೇನಾಗತ್ ಗೊತ್ತೇನ್ರು ಗೊತ್ತಿಲ್ಲ ನಂಗ ಹುಡುಗಿ ನೋಡಿ ಒಂದು ತಾಸಿನೊಳಗ ಹುಡುಗಿ ನೋಡಿ ಒಂದು ತಾಸಿನೊಳಗ ಎಲ್ಗಣ ಬಸ್ ಸ್ಟಾಂಡ್ ಮುಟ್ಟೋದ್ರೊಳಗ ಮನೆ ವಸ್ತು ದಾಟೋದ್ರೊಳಗ ಹಾಳಾಗ್ ಬಂದವಲ್ಲ ಈ ಮೊಬೈಲ್ ಹಿಡ್ಕೊಂಡು ಮೆಸೇಜ್ ಹೊಡಿತಾವ ಇವತ್ತ ಆವತ್ತ ಇವತ್ತ ಒಳ್ಳೇದಂತಿರಿ ಯಾವತ್ತ ಆವತ್ತ ಇವತ್ತ ಚಲೋ ಅನ್ನೋತಿರಿ ಯಾವತ್ತ ಒಳ್ಳೇದಂತಿರಿ ಯಾವತ್ತ ನೀವು ಏನ್ ಮೊಬೈಲಾಗ ಬಲಾಡ್ತೀರಂತೆ ಮಾರಣ್ಣ ನಿಮ್ಮ ಅಪ್ಪ ಹೇಳ್ತಿದ್ದ ನಮ್ಮ ಹೆಣ್ಮಕ್ಳು ಭಾಗ್ಯಪ್ಪ
ಹೇಳಿ ಅಣ್ಣ. ಆಗಿನ ಕಾಲದಾಗ ನಮ್ಮ ಕಾಲದಾಗ ಹೆಂಗಿತ್ತು ಗೊತ್ತಪ್ಪ? ಹೆಂಗಿತ್ತಣ್ಣ? ಹತ್ತಿ ದೇವರಂತ ಪೂಜೆ ಮಾಡುತ್ತಿದ್ರು ಏಮರಟಿ ಮಲ್ಲಮ್ಮ ಆವತ್ತ. ಹತ್ತಿ ದೇವರಂತ ಪೂಜೆ ಮಾಡುತ್ತಿದ್ರು ಏಮರಟಿ ಮಲ್ಲಮ್ಮ ಆವತ್ತ. ಯಾಕಣ್ಣ ಈಗ ಮಾಡಲ್ಲೇನು? ಇವಾಗೂ ಮಾಡ್ತಾರೆ ಸರಿಯಾಗಿ. ಮತ್ತೆ ಹೇಳಲ್ಲ. ಹೆಂಗ್ ಗೊತ್ತೇನೋ? ಹತ್ತಿ ಕತ್ತಿ ಅಂತ ಗಂಡನ ಕರ್ಕೊಂಡು, ಹತ್ತಿ ಕತ್ತಿ ಅಂತ ಗಂಡನ ಕರ್ಕೊಂಡು ನಮ್ ಕಡೆ ನಮ್ಮೂರಾಗ ಹೆಂಗ್ ಮಾತಾಡ್ತಾರ ಗೊತ್ತಾ? ಏ ಮುದ್ಕಿ ಯಾಕೆ ಬೇಕೇನೋ ಸುಮ್ನೆ ಕುಂದ್ರಬೇಕು ನೋಡ್ ಮೂಲೆಗ. ಆಹಾ ಹತ್ತಿ ಕತ್ತಿ ಅಂತ ಗಂಡನ ಕರ್ಕೊಂಡು ಯಪ್ಪ ಮಕ್ಳ ಇವಂಗ್ ಮಾಡ್ಬಾಡ್ರಿ ಕಂಡ್ರಲ್ಲ, ಬೇರೆ ಮನೆ ಮಾಡ್ತಾರ. ಆವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ಆವತ್ತ ಇವತ್ತ ಚಲೋ ಹತ್ತುತ್ತೀರಿ ಯಾವತ್ತ, ಒಳ್ಳೇದಂತೀರಿ ಯಾವತ್ತ. ನಮ್ ಗಂಡ್ಮಕ್ಳು ಆಗಿನ ಕಾಲದಾಗ ಹೆಂಡತಿನ ಮನೆಯೊಳಗೆ ಜ್ವಾಪಾನವಾಗಿರಿಸಿ ದುಡಿದು ಹಾಕುತ್ತಿದ್ರ ಆವತ್ತ. ಹೆಂಡತಿನ ಮನೆಯೊಳಗೆ ಜ್ವಾಪಾನವಾಗಿರಿಸಿ ದುಡಿದು ಹಾಕುತ್ತಿದ್ರ ಆವತ್ತ. ಈಗೇನ್ ದುಡ್ಡು ಹಾಕಲ್ಲಂತ ಏನು? ಹಾಕ್ತಾರ ಹಾಕ್ತಾರ ಯಾರು ಹಾಕ್ತಾರೆ? ಹಾಕ್ತಾರ ಕೇಳಿಸ್ಕೊಳ್ಳ. ಹೇಳೋಣ. ಹೆಂಡತಿನ ಕೆಲಸಕ್ಕೆ ಕಳಿಸಿ ಗಂಡಸರು, ಹೆಂಡತಿನ ಕೆಲಸಕ್ಕೆ ಕಳಿಸಿ ಗಂಡಸರು ಮನೆ ಒರೆಸುತ್ತಾರ, ಪಾತ್ರೆ ತೊಳಿತಾರ, ಕೈಯಲ್ಲಿ ಸೌಟ್ ಹಿಡ್ಕೊಂಡು ಅಡುಗೆ ಮಾಡುತ್ತಾರ. ಇವತ್ತ ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ಆವತ್ತ ಇವತ್ತ ಚಲೋ ಹಂತೀರಿ ಯಾವತ್ತ, ಒಳ್ಳೇದಂತೀರಿ ಯಾವತ್ತ. ಓಕೆ ಕೆಸ್ತೂರು ತಾತ, ಇವತ್ವರೆಗೂ ನಾನು ನಮ್ಮ ಶಿವುಗ್ ಹೀಗ್ ಮಾಡ್ತಾ ಇದ್ದೆ ತಾತ. ಟು ಗುಡ್. ಏನ್ ಗೊತ್ತಾ, ನಮ್ಮ ಕಲಬುರ್ಗಿ ನವಿಲು ಹಾಗೂ ನಮ್ಮ ಮಾರಣ್ಣ ಅವರು ಇಬ್ಬರಿಗೂ ಜೋರಾದ ಚಪ್ಪಾಳೆ ಬರಲಿ. ನೀವಿಲ್ದೇನೂ ಈ ಹಾಡು ಪೂರ್ಣ ಆಗೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನೀವು ಇವ್ರನ್ನ ಸೆಲೆಕ್ಟ್ ಮಾಡಿದ್ರ, ಅವ್ರು ನಿಮ್ಮನ್ನ ಸೆಲೆಕ್ಟ್ ಮಾಡಿದ್ರ ಈ ಹಾಡಿಗೆ ನಾನು ಕೋರಿಸ್ಕೊಡ್ತೀನಿ ಅಂತ? ಇಲ್ಲ, ನಾನೇ ಸೆಲೆಕ್ಟ್ ಮಾಡಿದ್ದೀನಿ. ಹೌದಾ? ಅದು ಯಾವ ಕ್ರೈಟೀರಿಯಾ ಮೇಲೆ ಕೋರಸ್ಗೆ ನೀವು ಸೆಲೆಕ್ಟ್ ಮಾಡೋದು? ಅಂದ್ರೆ ಮಾರಣ್ಣವರು ನಾವೆಲ್ಲ ತುಂಬಾ ವರ್ಷದಿಂದ ಹಿಂದೆ ನಾವೆಲ್ಲ ಯುವಜನ ನನ್ಗೆ ಗೊತ್ತಾಗುತ್ತೆ, ತುಂಬಾ ವರ್ಷದಿಂದಾನೇ ಗೊತ್ತಿರುತ್ತೆ. ಅವ್ರ ಅಪ್ಪರ್ ನಾವೆಲ್ಲ ಫ್ರೆಂಡ್, ಅವ್ರ ಅಪ್ಪರ್ ನಾವೆಲ್ಲ ಫ್ರೆಂಡ್ ಅಲ್ವಾ, ಹಂಗಾಗಿ ಮಗನ್ ನಾವು ನೋಡ್ಕೊಂಡಿದ್ದೀವಿ. ಚೆನ್ನಾಗಿರ್ಬೇಕು ಮಾರಣ್ಣ, ನೀನ್ ಚೆನ್ನಾಗಿರಪ್ಪ. ಓ, ಆವತ್ತಿಗೂ ಇವತ್ತಿಗೂ ಇರೋ ವ್ಯತ್ಯಾಸವನ್ನ ನಿಮ್ಮ ಹಾಡಿನ ಮೂಲಕ ಹೇಳಿದ್ರಿ. ನೈಟಿ ಗೀಟಿ ಅಂದ್ರೆ ನಾನ್ ಬೇರೆ ಇವತ್ತು ಈ ತರ ಬಂದಿದ್ದೀನಿ, ಸ್ವಲ್ಪ ಶೈನ್ ಇದೆ ಅಷ್ಟೇ, ಅದು ಬೇರೆ ಭಯ ಆಗ್ತಾ ಇತ್ತು ನನ್ಗೆ. ಹುಡುಗಿರೆಲ್ಲ ಹಿಂಗೆ, ಈ ಹುಡುಗಿರೆಲ್ಲ ಹಿಂಗೆ, ಹುಡುಗಿರೆಲ್ಲ ಹಿಂಗೆ, ಈ ಹುಡುಗಿರೆಲ್ಲ ಹಿಂಗೆ. ಅರ್ಚನಾ ಮ್ಯಾಮ್, ನಂಗೆ ನಿಜವಾಗ್ಲೂ ಗೋವಿಂದರಾಜು ಗುರ್ತೇ ಸಿಕ್ಕಲಿಲ್ಲ ನನಗೆ. ಎಷ್ಟು ಅದ್ಭುತವಾಗಿ ರೆಡಿಯಾಗಿ ಬಂದಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಗೋವಿಂದರಾಜು ಅವರೇ. ಥ್ಯಾಂಕ್ ಯು ಮೇಡಮ್. ಈ ತರ ಮಾಡಿದ್ದು ನಮ್ಮ ಕಲಬುರ್ಗಿ ಕೋಗಿಲೆ. ಏನು ಟ್ಯಾಲೆಂಟಪ್ಪ, ಏನು ಟ್ಯಾಲೆಂಟು. ಆ್ಯಕ್ಚುಲಿ ಈಗ ನಾವು AI ಎಲ್ಲ ಬಳಸಿ ನಾವು ವಯಸ್ಸಾದವ್ರು ಚಿಕ್ಕಕ್ಕಿದ್ದಾಗ ಹೇಗಿರ್ಬೋದು, ಚಿಕ್ಕಕ್ಕಿರೋರು ವಯಸ್ಸಾದ್ಮೇಲೆ ಹೇಗಾಗ್ಬೋದು ಎಲ್ಲ ತೋರಿಸ್ತಾರಲ್ಲ. ಇದು ನಮ್ಮ ನವಿಲು AI ಬೇಡ ಏನು ಬೇಡ, AI ಹೇಳ್ತಾರಲ್ಲ ಅದು ಯಾರಲ್ಲಿ ಕ್ರಿಯೇಟಿವಿಟಿ ಇಲ್ವೋ ಅವ್ರಿಗೋಸ್ಕರ AI ಬಂದಿರೋದು. ಆ್ಯಂಡ್ ಕ್ರಿಯೇಟಿವಿಟಿ ಇದ್ದವ್ರನ್ನೂ ಕೊಂದುಬಿಡುತ್ತೆ AI ಅಂತ. ಸೊ ನಮಗೆ AI ಬೇಡ, ಕ್ರಿಯೇಟಿವಿಟಿ ಬೇಕು. ಗೋವಿಂದರಾಜುಗೆ ಇನ್ನೊಂದು 40 ವರ್ಷ ಆದಮೇಲೆ ಹೇಗೆ ಕಾಣಬಹುದು ಗೋವಿಂದರಾಜು ಅನ್ನೋದನ್ನ ಇವತ್ತೇ ತೋರಿಸ್ಬಿಟ್ರು. ಅದ್ಭುತ ಹಾಡಿನ ಬಗ್ಗೆ. ಹಾಡು ಅದೇ ಇವ್ರ ವೇಷಭೂಷಣ ನೋಡಿ ಹಾಡು ನೀವಿನ್ನ ಜಾಸ್ತಿ ಶ್ರುತಿಲಿ ಹಾಡ್ಬೋದಾಗಿತ್ತು. ಯಾಕಂದ್ರೆ ಇದೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಂಫರ್ಟಬಲ್ ಆಗಿ ಇರ್ತಾ ಇತ್ತು. ಇಲ್ಲಿ ಬಂದ್ಮೇಲೆ ಫುಲ್ ಲೋ ಆಗೋಯ್ತು, ಹಂಗೂ ತಗೊಂಡು ನಿಮ್ಗೆ ಒಂದು ಟ್ರಿಕ್ ಹೇಳ್ತೀನಿ. ಆ್ಯಕ್ಚುಲಿ ನಾವು ಮನೇಲಿ ಏನು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅವಾಗ ಬರೀ ಶ್ರುತಿ
ತಂಬೂರಿ ಗಿಂಬೂರಿ ಹಾರ್ಮೋನಿಯಂ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತೀವಲ್ಲ, ಅಲ್ಲಿ ಏನು ನಾವು ಶ್ರುತಿಯಲ್ಲಿ ಹಾಡ್ತೀವಿ, ಯಾವಾಗಲೂ ವೇದಿಕೆ ಮೇಲೆ ವಿತ್ ಆರ್ಕೆಸ್ಟ್ರಾ ಇದ್ದಾಗ ಅದಕ್ಕಿಂತ ಏನಿಲ್ಲ ಅಂದರೂ ಅರ್ಧ ಒಂದು ಮನೆ ಹೆಚ್ಚು ಆರಾಮಾಗಿ ಹಾಡಲಿಕ್ಕಾಗತ್ತೆ. ಮನೆಯಲ್ಲಿ ಹಾಡುವಾಗ ಬರೀ ನಮ್ಮ ವಾಯ್ಸ್ ರಾ ಕೇಳಿಸ್ತಾ ಇರುತ್ತೆ, ಒಂದು ಹೆಸಿಟೇಷನ್ ನಾವು ಹಿಡಿದು ಹಾಡ್ತಿರ್ತೀವಿ. ವೇದಿಕೆ ಮೇಲೆ ಎಲ್ಲ ಇನ್ಸ್ಟ್ರೂಮೆಂಟ್ಸು ಹಿಂಗೆ ತುಂಬಿಕೊಂಡು ಬಂದಾಗ ನಾವು ಇನ್ನೂ ಹೆಚ್ಚು ಹಾಡಬಲ್ಲೆವು. ಇದು ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಿರೋದು. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡುವಾಗ ಏನೇ ಶ್ರುತಿಯಲ್ಲಿ ಹಾಡಿ, ವೇದಿಕೆ ಮೇಲೆ ಅದಕ್ಕಿಂತ ಹೆಚ್ಚು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಹಾಡಲಿಕ್ಕಾಗತ್ತೆ, ಆಯಿತಾ? ಸೊ ನೀವು ಇದಕ್ಕಿಂತ ಆರಾಮಾಗಿ ಇನ್ನು 2 ಮನೆ ಹೆಚ್ಚು ಹಾಡ್ಬೋದಾಗಿತ್ತು. ನಿಮಗೆ ರೇಂಜ್ ಇದೆ. ಆಮೇಲೆ ಇದು ಚರಣ ಎಲ್ಲ ಲೋ ಅಲ್ಲೇ ಇದೆ ಅಲ್ವಾ? ಸೊ ನೀವಿನ್ನೂ ಹೈ ಪಿಚ್ ತೊಗೊಂಡಿದ್ರೆ ಅಂದರೆ ಅದೆಲ್ಲ ಮಾತೆಲ್ಲ ಇದ್ವಲ್ಲ ಮೇಡಮ್, ಹಂಗಾಗಿ ಮಾತಾಡ್ಬೇಕು ಶ್ರುತಿಗೀತಿ ಎಡವಟ್ಟು ಹೊಡೆದ್ಬಿಟ್ಟಾತು ಅಂದ್ಬಿಟ್ಟು. ಮಾತಲ್ಲಿ ಹೆಂಗ್ರಿ ಶ್ರುತಿ ಎಡವಟ್ಟು ಹೊಡೆಯುತ್ತೆ? ಮಾತಾಡ್ಕೊತ ತಿರ್ಗ ಮೇಲೆ ಕೆಳಗೆ ಹೋಗ್ತೈತೆ ಅಂತ. ಏನಾಗಲಿಲ್ಲ, ಕೆಲವು ಕಡೆ ಶಾರ್ಪ್ ಹಾಡಿದ್ರಿ ಇವತ್ತು, ಬಟ್ ಅದರ್ವೈಸ್ ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು ನಿಮ್ಮ ಸಾಂಗು. ಇನ್ನೂ ಹೈ ಪಿಚ್ಚಲ್ಲಿ ಹಾಡಿದಿದ್ರೆ ಎಲ್ಲ ಇನ್ನೂ ಹುಚ್ಚೆದ್ಕೊಂಡು ಕುಣಿಯೋಂಗಾಗ್ತಿತ್ತು ಏನೋ. ಇನ್ನು ಸ್ವಲ್ಪ ರಿದಮ್ಮು ಸ್ಪೀಡಾಗಿ ಬರೋದು ಅವಾಗ. ರಿದಮ್ ಆ್ಯಕ್ಚುಲಿ ನಮಗೇನು ಕರೆಕ್ಟಾಗಿತ್ತು, ಪದಗಳಿಗೆ ತಕ್ಕ ಹಾಗಿತ್ತು. ಇಲ್ಲಾಂದರೆ ನಿಮಗೆ ಪದಗಳು ನೀವೇನು ಹೇಳ್ತೀರಿ ಅಂತ ಗೊತ್ತಾಗಲ್ಲ ರಿದಮ್ ಫಾಸ್ಟ್ ಆಗಿಬಿಟ್ರೆ. ಬಟ್ ಶ್ರುತಿ ಇನ್ನೂ ಜಾಸ್ತಿ ತೊಗೋಬೋದಾಗಿತ್ತು. ಬಟ್ ಓವರಾಲ್ ತುಂಬ ಎಂಟರ್ಟೈನಿಂಗ್ ಆಗಿತ್ತು. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಮೇಡಮ್. ಗೋವಿಂದಜ್ಜ ಚೆನ್ನಾಗಿದ್ದೀರಾ? ಈ ಅನಸು ಮಾರಕ್ಕೆ ಊರ ಕಡೆ ಎಲ್ಲ ಸಂದಕವರು ಸಂದಕವ್ರೆ. ನೀವು ಮಾಡೋ ಸಂದಕ್ಕಿತ್ತು. ತುಂಬ ಧನ್ಯವಾದಗಳು. ಅದೇನೋ ಹಾವತ್ತ ಅಂತೇನು ಹೇಳ್ತಾ ಇದ್ರಿ? ಅದೇ ಆಡ್ಬೇಕಾದ್ರೆ ನಾನು ಅನ್ಕೊಂಡೆ ಸರ್. ಅನ್ಕೊಂಡ್ರ ಒಳ್ಳೇದು. ಅದೇ ಹಾವತ್ತು ಹೊಟ್ಟೆ ಒಳಗಿಂದ ತಗೊಬೇಕಾದ್ರೆ ಇದು ಗುರುರಾಜ್ ಹೊಸಕೋಟೆಯವರ ಒಂದು ಹಾಡು, ಕೇಳಿರ್ತೀರಿ ನೀವು. ಹಳೆದೆಂಬ ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದಲ್ಲ, ಹೊಸದೆಂಬ ಮಾತ್ರಕ್ಕೆ ಎಲ್ಲವೂ ಕೆಟ್ಟದ್ದಲ್ಲ. ಎಲ್ಲದರಲ್ಲೂ ಒಳ್ಳೆಯದು ಕೆಟ್ಟದ್ದು ಇದ್ದೇ ಇರುತ್ತೆ ಅಲ್ವಾ? ಅದನ್ನು ಸಮಾನವಾಗಿ ನೋಡ್ಕೊಳ್ಬೇಕು. ಆದರೆ ನೀವು ಹೇಳಿದ ಅಂಶಗಳು ಕೆಲವೊಂದು ತೂಕವಾಗಿತ್ತು. ಆವತ್ತ ಇವತ್ತ ಒಳ್ಳೇದಂತೀರಿ ಯಾವತ್ತ, ಆವತ್ತ ಇವತ್ತ ಚಲೋ ಹನ್ನತಿರಿ ಯಾವತ್ತ, ಒಳ್ಳೇದಂತೀರಿ ಯಾವತ್ತ. ಇನ್ನೊಂದು ಕೆಲವು ಇರಲಿ, ಅದು ಬದಲಾವಣೆಗಳು, ಜಗದ ನಿಯಮ, ಅದು ಬೇಕು ಅಲ್ವಾ? ಇವತ್ತಿನ ಕಾಲಕ್ಕೆ ಇಬ್ಬರು ದುಡಿದ್ರೆ ಗಂಡ ಹೆಂಡತಿ ಇಬ್ಬರು ದುಡಿದ್ರೂ ಸಾಲಲ್ಲ ಅಲ್ವಾ? ಅಂಥ ಪರಿಸ್ಥಿತಿ ಇರುತ್ತೆ. ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು, ಕಾಲ ಕೆಟ್ಟೈತಂತ ನಾವು ಕಟ್ಟಿ ಮೇಲೆ ಮಾತಾಡ್ತೀವಿ, ಕಾಲ ಕೆಟ್ಟಿಲ್ರಪ್ಪೋ ನಮ್ಮ ತಲೆ ಕೆಟ್ಟೈತೆ ಅಷ್ಟೇ, ಇನ್ನೇನು ಇಲ್ಲ. ಕಾಲ ಯಾವಾಗೂ ಕೆಡಲ್ಲ, ಕಾಲ ಕೆಡಲ್ಲ, ನಾವು ನಮ್ಮ ತಲೆ ಕೆಡಿಸ್ಕೋತೀವಿ ಅಷ್ಟೇ. ಅದು ಹಾಗೆ ಇದು ಹಿಂಗೆ ಇನ್ನೊಬ್ರು ಏನೋ ಮಾಡಿಕೊಂಡು. ಅವತ್ತಿನ ಕಾಲ ಎಲ್ಲರೂ ನಾನು 100ಕ್ಕೆ 90 ಭಾಗ ಹೇಳೋದೇನೆಂದರೆ, ನಮ್ಮ ಕಾಲ ಚೆನ್ನಾಗಿತ್ತು, ನಮ್ಮ ಕಾಲ ಚೆನ್ನಾಗಿತ್ತು, ನಮ್ಮ ಕಾಲ ಚೆನ್ನಾಗಿತ್ತು. ಮುಂದಿನ ಮಕ್ಳು ಏನು ಹೇಳ್ತಾರೆ ಗೊತ್ತಾ? ಅವ್ರಿಗೆ ನಮ್ಮ ಕಾಲ ಚೆನ್ನಾಗಿತ್ತು ಅವ್ರಿಗೆ ಹೇಳ್ತಾರೆ. ಇದು ನಿರಂತರ ಪ್ರಕ್ರಿಯೆ, ಅದೇನು ಮಾಡಲಿಕ್ಕಾಗಲ್ಲ. ಎಲ್ರಿಗೂ ಅವ್ರವ್ರ ಕಾಲನೇ ಚೆನ್ನಾಗಿತ್ತು ಅಂತ ಹೇಳುವಂಥ ಪ್ರಸಂಗಗಳು ಅಲ್ವಾ? ಅದು ಹೇಳೇ ಅದು ಕಾಮನ್ ಅದು. ಹಾಗಾಗಿ ಯಾವುದು ಒಳ್ಳೇದಿರುತ್ತೋ ಅದನ್ನು ಮಾತ್ರ ತಗೊಂಡು ಕೆಟ್ಟದನ್ನು ಬಿಟ್ಬಿಡ್ಬೇಕು ಅಷ್ಟೇ. ಒಳ್ಳೇದನ್ನ ಕೂಡ್ಕೊಂಡು ಕೆಟ್ಟದನ್ನ ಕಳ್ಕೊಂಡು ಬಾಳೋದೇ ಲಕ್ಷಣ ಕಾಣೋ ಮ್ಯಾಥಮೆಟಿಕ್ಸ್. ಒಳ್ಳೇದಾಗಲಿ, ಧನ್ಯವಾದಗಳು. ಗೋವಿಂದರಾಜ್ ತಾತ, ಕೆಸ್ತೂರ್ ಕೆರೆನಲ್ಲಿ ನೀರು ತುಂಬಿದ್ಯಾ? ಕೆಸ್ತೂರ್ ಕೆರೆ ನೀರು ನಿಲ್ತಾ ಇಲ್ಲ ಗುರುಗಳೇ, ತೂತೋಗ್ಬಿಟ್ಟೈತೆ. ಅದೇನಪ್ಪ, ಹೆಣ್ಮಕ್ಳು ನೋಡಿಕೊಂಡು 90 ಅಂತ ಇದು 90 ಅಂತೀರಿ, ಹುಡುಗರು 90 ಆಗ್ತಾರಲ್ಲ. ಇಲ್ಲ, ನಾನು ಹೆಣ್ಮಕ್ಳು ನೋಡಿಕೊಂಡು 90 ಅಂತಿರಲ್ಲ, ಹುಡುಗರು 90 ಆಗ್ತಾರಲ್ಲ, ಅದಕ್ಕೇನು ಹೇಳಿಲ್ವಾ? ಇಲ್ಲ, ನಾನು 90 ಅನ್ನಕ್ಕೆ ಹೋಗಿ ಎಲ್ಲಿ 90 ಅನ್ಬಿಡ್ತೀನಿ ಅಂತ ತುಂಬಾ ಭಯ ಆಗ್ತಿತ್ತು. ಹಾಗಾಗಿ ಹುಡುಗರು ಕೆಟ್ಟವರೇ ಏನೋ, ಎಲ್ಲವೂ ಕೆಟ್ಟಿದೆ, ಕಾಲ ಏನು ಕೆಟ್ಟಿಲ್ಲ, ಸುಮ್ಮನೆ ಬದಲಾವಣೆಗಳಾಗಿದೆ ಅಷ್ಟೇ ಅಲ್ವಾ ತಾತ? ಚೆನ್ನಾಗಿ ಹಾಡಿದ್ರಿ. ವಿನೂತನವಾದ ಹಾಡು ಇವತ್ತು ಈ ವೇದಿಕೆಗೆ ಗಾನ ಸಿಂಚನದಲ್ಲಿ ಫಸ್ಟ್ ಟೈಮು. ಮಾತಿನ ಜೊತೆಗೆ ಹಾಡು ಎಲ್ಲವೂ ಸಮತಟ್ಟಾಗಿ ನೀವು ನಿಭಾಯಿಸಿದಿರಿ ತಾತ. ಚೆನ್ನಾಗಿರಿ ನೀವು ಮುಂದೆ. ಆಗಲಿ, ನಮಸ್ಕಾರ. ನಿಮ್ಮ ಆಶೀರ್ವಾದ ಬುದ್ಧಿ ಚೆನ್ನಾಗಿರ್ತೀನಿ. ಗೋವಿಂದರಾಜು ತಾತ, ಸಿಂಗರ್ ಅಲ್ಲಿ ಒಂದು ಆಕ್ಟರ್ ಏನಾದ್ರು ಇದ್ದಾರ ಒಳಗಿಂದ? ಏನೋ ಗೊತ್ತಿಲ್ಲ ಕಣ್ಣಬ್ಬ, ನೋಡ್ಬೇಕು ಒಂದ್ ಸ್ವಲ್ಪ. ಇನ್ ಯಾವಾಗ ನೋಡ್ತೀರ ತಾತ? ವಯಸ್ಸಾಯ್ತಲ್ಲ, ನೋಡೋಣ ತಗೊಳ್ಳಬ್ಬ, ಅದ್ರಾಗ ಏನೈತೆ. ಎನಿವೇಸ್, ಗುಡ್ ಲಕ್ಸ್ ನಿಮ್ಗೆ. ಕೆಸ್ತೂರು ಬರ್ಲಿ, ಜೋರ್ ಚಪ್ಪಾಳೆ. ರಾಗಿ ತಂದೀರ ಈ ಒಂದು ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಚೈತ್ರ ಆನ್ ಸ್ಟೇಜ್.
ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ಇಟ್ಟವರಾಗಿ ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವ ಇಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಮಾತಾ ಪಿತರನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ ಮಾತಾ ಪಿತರನು ಸೇವಿಪರಾಗಿ ಪಾಪ ಕರ್ಮವ ಬಿಟ್ಟವರಾಗಿ ಪ್ರೀತಿಯ ಬಾಳನು ಬಾಳುವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ 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 ಚೈತ್ರ ಆಯ್ತಾ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ? ಆಕ್ಚುಲಿ ಚೆನ್ನಾಗೂ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್ ಅಕ್ಕ ನೀವು ಓಕೆ, ಥ್ಯಾಂಕ್ ಯು. ಈ ಹಾಡು ಹೇಗೆ ಅನ್ನಿಸ್ತು ಅರ್ಚನಾ ಮ್ಯಾಮ್? ಇದೊಂದು ಅತ್ಯಂತ ಜನಪ್ರಿಯ ದಾಸರ ಪದ, ಜನಪದ ಶೈಲಿಯಲ್ಲಿ ಕಂಪೋಸ್ ಮಾಡಿರೋದು. ನಾನು ಕೂಡ ಹಾಡಿ ಧ್ವನಿ ಮುದ್ರಿಸಿದ್ದೀನಿ, ಬಟ್ ಬೇರೆ ಟ್ಯೂನ್ ಇದು, ಪಕ್ಕ ಸೆಮಿ ಕ್ಲಾಸಿಕಲ್ ಸ್ಟೈಲದು. ಅಂಕಿತಾನ ಹಾಡಲಿಲ್ವಲ್ಲಮ್ಮ? ಯಾವಾಗಲೂ ಒಂದು ಹೇಳ್ತೀನಿ ಕಿವಿ ಮಾತು, ದಾಸರ ಪದಗಳನ್ನು ಹಾಡುವಾಗ ವಚನ ಸಾಹಿತ್ಯ ಚುಟ್ಕ ಸ್ವಲ್ಪನೇ ಇರುತ್ತೆ, ಅದರಲ್ಲಿ ಅಂಕಿತ ಬಂದೇ ಬರುತ್ತೆ, ಬಂದೇ ಬಿಡುತ್ತೆ. ದಾಸ ಸಾಹಿತ್ಯ ಹಾಡುವಾಗ ಅಥವಾ ಶರೀಫ್ ಅಜ್ಜನ ಹಾಡುಗಳು ಫಾರ್ ಎಕ್ಸಾಂಪಲ್ ಹಾಡುವಾಗ ಯಾವಾಗಲೂ ಅವರ ಹೆಸರು ಬರುತ್ತಲ್ಲ ಅಲ್ಲ ಕೊನೆಯಲ್ಲಿ, ಅದನ್ನು ಮಿಸ್ ಮಾಡಬಾರ್ದು ಅಲ್ವಾ? ಆ ಚರಣದ ಕೊನೆ ಚರಣ ತಗೋಬೋದಾಗಿತ್ತು ನೀನು, ಪುರಂದ್ರದಾಸರದ್ದಲ್ವಾ? ಅದು ಅನ್ಕೊಂಡೆ, ಆಮೇಲೆ ಸಡನ್ನಾಗಿ ಇದು ಜ್ಞಾಪನ ಬಂತು, ಹಾಗೆ ಹಾಂ.
ಸೊ ಅದೊಂದು ನೆನಪಿನಲ್ಲಿಟ್ಕೋ. ರಿಯಲ್ ವಾಯ್ಸಲ್ಲಿ ನೀನು ಇಷ್ಟು ರೇಂಜ್ ನಾನಲ್ಲಿ ಫಾಲ್ಸ್ ಟೋನಿಗೆ ಹೋಗ್ತಾಳಾ ಅಥವಾ ಕಷ್ಟಪಡ್ತಾಳಾ ಏನು ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಕೇಳಿಸ್ಕೊತಾ ಇದ್ದೆ. ಏನಮ್ಮ ರಿಯಲ್ ವಾಯ್ಸಲ್ಲಿ ಅಲ್ಲಿವರೆಗೆ ಹೋಗ್ತೀಯ ನೀನು, ಅಷ್ಟು ರೇಂಜು? ಅನ್ಯ ವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆಯ ಮಾಡುವರಾಗಿ ರಾಗಿ ತಂದೀರಾ ಭಿಕ್ಷೆಗೆ ರಾಗಿ ತಂದೀರಾ. ವೆರಿ ಗುಡ್, ಥ್ಯಾಂಕ್ ಯು ಮ್ಯಾಮ್. ವೆರಿ ಗುಡ್. ಬಟ್ ಅದೇ ಮುಂಬರುವ ದಿನಗಳಲ್ಲಿ ಸ್ಟ್ರೈನ್ ಆಗದಿರೋ ಹಾಗೆ ನೋಡ್ಕೊಂಡ್ರೆ, ನೀನು ಗಂಟೆಗಟ್ಟಲೆ ವೇದಿಕೆ ಮೇಲೆ ಹಾಡುವಂಥ ಸಂದರ್ಭಗಳು ಬಂದಾಗ ಸ್ಟ್ರೈನ್ ಆಗುವ ಚಾನ್ಸಸ್ ಇರುತ್ತೆ. ಗಂಟ್ಲನ್ನು ಚೆನ್ನಾಗಿ ಕಾಪಾಡ್ಕೋ. ತುಂಬ ಚೆನ್ನಾಗಿ ಹಾಡ್ದಿಯಮ್ಮ. ಶ್ರುತಿ, ತಾಳ ಎಲ್ಲ ತುಂಬ ಚೆನ್ನಾಗಿತ್ತು. ವೆರಿ ಪವರ್ಫುಲ್ ಸಿಂಗಿಂಗ್, ಮತ್ತು ಒಳ್ಳೆ ಹಾಡನ್ನು ಕೂಡ ಹಾಡ್ದಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಚೈತ್ರ, ಸರ್. ಹೆಚ್ಚಿಗೆ ಜಾನಪದ ಗೀತೆಗಳನ್ನೇ ಹಾಡ್ತಾ ಇದ್ದಲ್ಲಮ್ಮ ನೀನು. ಹೌದು ಹಾಂ, ಅಪರೂಪಕ್ಕೆ ಆ ದಾಸರ ಪದನೂ ವೇದಿಕೆ ಮೇಲೆ ತುಂಬ ಲವಲವಿಕೆಯಿಂದ ಹಾಡಿದ್ದೀಯ ನೀನು. ಒಳ್ಳೆ ಒಂದು ರೀತಿ ಭಾವನೆಗಳನ್ನು ಕೊಟ್ಟು ಹಾಡಿದ್ದೀಯಮ್ಮ. ಮೈನಸ್ ಪಾಯಿಂಟ್ಸ್ ಮೇಡಮ್ ಹೇಳಿದ್ದಾರೆ, ಅದು ಬಿಟ್ಟರೆ ನನಗಂತೂ ಖುಷಿ ಆಯಿತು. ಒಂದು ರೀತಿ ಅದು ಜಾನಪದ ಸ್ಟೈಲೇ ಇದೆ ಅದು ಮೇಡಮ್ ಹೇಳಿದಾಗೆ. ಒಳ್ಳೆಯದಾಗಲಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಹೀಗೂ ಹಾಡ್ಬೋದಾ ಈ ಹಾಡನ್ನು? ಅಂಕಿತ ಆಡಲಿಲ್ಲ ಅಂತಂದರೆ ಇದು ಜನಪದ ಗೀತೆನೇ ಅಂತ ಅಂದ್ಕೊಂಡ್ಬಿಡ್ತಾರೆ ಅಲ್ವಾ? ಅದರಿಂದ ಯಾವತ್ತೂ ಅಷ್ಟೇ ಅವ್ರಿಗದು ಸಲ್ಲಬೇಕಾಗಿದ್ರು ಸಲ್ಬಿಡ್ಬೇಕು. ಹಾಗಾಗಿ ಅದನ್ನು ಬಿಡಬಾರ್ದು. ಮೇಡಮ್ ಹೇಳಿದಾಗೆ ರಾಗಿ ಬಗ್ಗೆ ಹೇಳಿದ್ರಲ್ಲ, ಅದನ್ನು ಆ ರಾಗಿ ಅನ್ನೋದನ್ನು ಒಡೆದು ಹೇಳಿದ್ದಾರೆ. ಆ ಪದವನ್ನು ಒಡೆದು ಎರಡು ಅರ್ಥವನ್ನು ಹೇಳ್ತಾ ಹೋಗ್ತಾರೆ. ಭೋಗ್ಯರಾಗಿ, ಈ ನೀತಿವಂತರಾಗಿ ಅಂತ ಹೇಳುವಂಥ ನೀತಿ ಬೋಧಕ ಕೂಡ ಇದೆ. ಇನ್ನೊಂದು ಪ್ರಶ್ನೆ ಇದೆ ನಿನಗೆ. ರಾಗಿ ಅಂದರೆ ಅದರ ಮೂಲ ಹೆಸರು ಏನಾದರೂ ಗೊತ್ತಿದೆಯಾ? ರಾಗಿಗೆ ಮೂಲ ಹೆಸರು ರಾಗಿನೇ ಮೊದಲ ಹೆಸರಾ? ಇಲ್ಲ, ಅದಕ್ಕೆ ಹಿಂದೆ ಅದಕ್ಕೊಂದು ಹೆಸರಿತ್ತು. ಕೊಡ್ರಿ ಚಪ್ಪಾಳೆನಾ? ನೆರೆದಲಗ. ಸರಿಯಾದ ಉತ್ತರ ನೆರೆದಲಗ ಅದರ ಹೆಸರು. ಆಮೇಲೆ ಅದು ರಾಗಿ ಅಂತ ಬಂದದ್ದು. ಯಾಕೆ ರಾಗಿ ಅಂತ ಬಂತು ಅಂದರೆ, ಭತ್ತ ಮತ್ತು ರಾಗಿ ಜಗಳ ಆಡ್ಕೊಳ್ತಿರ್ತವೆ. ಜಗಳ ಆಡ್ಕೊಂಡಾಗ ಅದು ನಾನು ಹೆಚ್ಚು ಅಂತ ಕಿತ್ತಾಡ್ಕೊಳ್ತಿರ್ತವೆ. ರಾಮನ ಹತ್ರಕ್ಕೆ ಹೋಗುತ್ತೆ ನ್ಯಾಯ. ರಾಮ ಏನು ಮಾಡ್ತಾನೆ, ಇದನ್ನು ಅಷ್ಟು ಬೇಗ ತೀರ್ಮಾನ ಮಾಡೋಕ್ಕಾಗಲ್ಲ ಅಂದರೆ 6 ತಿಂಗಳು ಜೈಲಿಗೆ ಹಾಕ್ತಾನೆ. ಜೈಲಿಗೆ ಹಾಕಿದ ಮೇಲೆ ಭತ್ತ ಸ್ವಲ್ಪ ಮುಗ್ಗೋಗುತ್ತೆ. ರಾಗಿ, ಹಳೆ ರಾಗಿ ತುಂಬ ಚೆನ್ನಾಗಿ ಹೊಳಪು ತೊಗೊಳ್ತಾ ಇರುತ್ತೆ. ಹೊಸರಾಗಿ ಯಾರೂ ತಿನ್ನಲ್ಲ, ಹಳೆ ರಾಗಿನೇ ತಿನ್ನೋದು. ಹೊಸರಾಗಿ ತಿಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಡೈಜೆಷನ್ಸ್ಗೆಲ್ಲ. ರಾಗಿ ಮಾಗಬೇಕು. ಅದಕ್ಕೆ ಇಬ್ರಿಗೂ ಸಮಾಧಾನ ಮಾಡ್ತಾರೆ ರಾಮ. ನೀನು ಆರೋಗ್ಯ ಒಳ್ಳೆ ದೃಷ್ಟಿಯಿಂದ ನೀನು ಒಳ್ಳೆಯದೇ, ಭತ್ತಕ್ಕೂ ಹೇಳ್ತಾರೆ. ರಾಗಿಗೆ ಪ್ರೀತಿಯಿಂದ ನೀನು ಬಡವರ ಧಾನ್ಯ, ಸ್ವಲ್ಪ ಮಳೆ ಬಿದ್ದರೂ ಚೆನ್ನಾಗಿ ಬೆಳೆದು ಬಿಡ್ತೀಯ, ನೀನು ನಿನ್ನಿಂದ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಆತ ರಾಮ ತನ್ನ ಹೆಸರನ್ನೇ ನೆರೆದಲಗನಿಗೆ ಕೊಡ್ತಾನೆ. ಈ ರಾಮನ ಹೆಸರು ರಾಘವ ಅಂತ ಅಲ್ವಾ? ಆ ರಾಘವನ ನಾವು ಮನೇಲಿ ಮಕ್ಕಳಿಗೆ ಜಾನಕಿ ರಾಮ ಅಂತ ಇಟ್ಬಿಟ್ಟು ಜಾನಿ 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 ಅಂತ ಕರಿತೀವಲ್ಲ, ಹಾಗೆ ರಾಘವ 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 ಹೋಗಿ ಅದು ರಾಗಿ 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 ಆಯಿತು. ಈಗ ರಾಗಿ ಹೆಸರು ಯಾರ್ದು ಅಂತ ಗೊತ್ತಾಯ್ತಾ? ರಾಮಂದು ಅಲ್ವಾ? ರಾಮನ ಹೆಸರೇ ರಾಗಿ. ಅದಕ್ಕೆ ಅಂಥ ರಾಗಿ ಭೋಗ್ಯರಾಗಿ ಯೋಗ್ಯರಾಗಿ ಅಂತ ಪುರಂದರದಾಸರು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಅಷ್ಟೇ ಚೆನ್ನಾಗಿ ಹಾಡಿದೆ. ಮೇಡಮ್ ಹೇಳ್ದಂಗೆ ಅಂಕಿತ ನಾಮವನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಲ್ವಾ? ಬೇರೆ ಎಲ್ಲದರಲ್ಲೂ ಅಷ್ಟೇ ಇದನ್ನು ಗಮನ ಇಟ್ಕೊಳ್ಳಿ. ಧನ್ಯವಾದ. ಒಳ್ಳೆಯದು, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಸರ್. ಓಕೆ, ಖುಷಿ ಆಯ್ತಾ ಚೈತ್ರ? ಅಕ್ಕ. ಓಕೆ, ಗುಡ್ ಲಕ್ಸ್. ಗಾನ ಸಿಂಚನ ಜನಮನದ ಪದ ಪಯಣದಲ್ಲಿ ಪ್ರತಿದಿನವೂ ಒಂಥರ ಸಿಕ್ಕಾಪಟ್ಟೆ ಹೀಟಪ್ ಆಗ್ತಾ ಇದೆ ಕಾಂಪಿಟೇಷನ್ ಅಂತಾನೆ ಹೇಳ್ಬೋದು. ಇವತ್ತಿನ ಗಾನ ಸಿಂಚನ ಜನಮನದ ಪದ ಪಯಣ ಕಾರ್ಯಕ್ರಮಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.